ಮಾಹಿತಿ ತಲುಪಿತ್ತು. ಆ ಎಲ್ಲ ಮಾಹಿತಿಗಳ ಮುಂದುವರಿದ ಭಾಗವಾಗಿ ಈಗ ಕೌಂಟ್ ಡೌನ್ ಶುರುವಾಗಿದೆಯಂತೆ. ಏನು ಬಹಳ ದೊಡ್ಡ ಐತಿಹಾಸಿಕ ಘಟನೆ ಏನೋ ನಡೀಬೇಕು, ಸೂರ್ಯನ ಚಂದ್ರನ ಮೇಲೆ ಭಾರತ ಕಾಲಿಡತ್ತೆ ಅಂತಾನೋ ಗೊತ್ತು. ನನ್ನ ಸರ್ಟಿಫಿಕೇಟ್, ನನ್ನ ಟ್ಯಾಲೆಂಟ್ ನಾನು ಬೇರೆಯವ್ರು ಕೊಟ್ಬಿಟ್ಟು ನನ್ನ ಸರ್ಟಿಫಿಕೇಟ್ ತೊಗೊಳೋದು ನಂಗೆ ಇಷ್ಟ ಇಲ್ಲ. ನಾನು ಅಥವಾ ಮಾರ್ಸ್ಗೆ ನಮ್ದು ಯಾವುದೋ ರೋವರ್ ಹೋಗಿ ಇವತ್ತು ಟಚ್ ಡೌನ್ ಆಗ್ತಾ ಇದೆ ಅಂತಾನೋ, ಅಥವಾ ನಾಳೆ ಎಲೆಕ್ಷನ್ ರಿಸಲ್ಟು 4ನೇ ತಾರೀಕು ಕೌಂಟ್ ಡೌನ್ ಅಂತ. ಕೌಂಟ್ ಡೌನ್, ಯಾವ ಕೌಂಟು ಇಲ್ಲ, ಡೌನ್ ಇಲ್ಲ. ಹಿ ಹ್ಯಾಸ್ ಟು ಕೌಂಟ್ ಹಿಸ್ ಮಿಸ್ಟೇಕ್ಸ್ ಮಾಡಿದ್ರೆ ಆ್ಯಂಡ್ ಹಿ ವಿಲ್ ಬಿ ಡೌನ್ ಮಾಡಿದ್ರೆ. ಅದು ನನ್ನ ಮುಟ್ಟಾಳ್ತನ ಆಗುತ್ತೆ. ಜನನೇ ಬಂದು ನನ್ನ ಹತ್ರ ಹೇಳಿದಾಗ ಅದು ರಿಯಲ್ ಅಂತ ಅನ್ಸುತ್ತೆ. ಅವಾಗ ಗೊತ್ತಾಗ್ತಿದೆ ಜನಕ್ಕೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಅನ್ಸುತ್ತೆ. ಪ್ರತಿಯೊಬ್ಬರಾಗಿರ್ಬೋದು. ಪ್ರಿಯಾಂಕ್ ಖರ್ಗೆ ಮನಃಶಾಸ್ತ್ರಜ್ಞನೋ ಮನೋತಜ್ಞರೇನಲ್ಲ. ಮುಖಲಕ್ಷಣ ನೋಡಿ ಹೇಳಕ್ಕೆ ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿನ್ ಕತೆ? ಓಕೆ, ಏನಯ್ಯ? ಒಂದ್ ನಿಮಿಷ ನಾನು ಪೆದ್ದ ಇರಬಹುದು, ಇಲ್ಲದೆಯೂ ಇರಬಹುದು, ನನಗೆ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಕೆಲವೊಮ್ಮೆ ತಮ್ಮ ಅಧ್ಯಯನ ಪೂರ್ವಕವಾದಂತಹ ಬಹಳ ಬಹಳ ದೊಡ್ಡ ಮಾತುಗಳನ್ನು ಕೆಲವು ಸರಿ ಆಡ್ತಾರೆ ಅವರು. ಹೋಗೋ ಮೆಂಟ್ಲು ನನ್ನ ಮಗ ತಲೆ ತಿಂತವನೆ. ಹೌದು ಅಲ್ವಾ? ನೋಡಿದ ತಕ್ಷಣ ನಾಳೆ ಯಾವ್ದಾದ್ರು ಪಕ್ಷದಲ್ಲಿ ಏನಾದ್ರು ನಡೆದಾಗ ಕಾಂಗ್ರೆಸ್ ಅಲ್ಲಿ ಇವ್ರ ಮಕ ನೋಡಿದ್ರೆ ಅವ್ರಿಗೆ ದುಃಖ ಆಗಿದೆ ಅನ್ಸತ್ತೇನ್ರಿ ಅಂತಂದ್ರೆ ಆಗ ಅವ್ರ ಸೈಕಾಲಜಿ ಪ್ರಕಾರ ಒಪ್ಕೋಬೇಕಾಗತ್ತೆ. ಏನೋ ಅದು ಖರ್ಗೆ ಅವರು